ನಮಸ್ಕಾರ ವೀಕ್ಷಕರೇ, ಕನ್ನಡ ನಾಡಿಗೆ ಸ್ವಾಗತ. ನಾನು ಶರ್ಮಿತಾ ಶೆಟ್ಟಿ. ಇವತ್ತಿನ ಕನ್ನಡ ನಾಡಿಯ ಟಾಪ್ ಸ್ಟೋರಿಯಲ್ಲಿ ಹಾಸನದಲ್ಲಿ ಜೆಡಿಎಸ್ ಪ್ರಚಾರವನ್ನ ಶುರು ಮಾಡಿರೋ ಸ್ಟೋರಿ ನೋಡೋಣ. ಹಾಸನ ಕ್ಷೇತ್ರವನ್ನ ಮಾಜಿ ಪ್ರಧಾನಿ ದೇವೇಗೌಡರು ತಮ್ಮ ಮೊಮ್ಮಗ ಪ್ರಜ್ವಲ್ಗೆ ಅಧಿಕೃತವಾಗಿ ಬಿಟ್ಕೊಟ್ಟು ಘೋಷಣೆಯನ್ನು ಮಾಡಿದ್ದಾರೆ. ಹಾಸನದ ಮೂಡಲಹಿಪ್ಪೆಯಲ್ಲಿ ಭರ್ಜರಿ ಚುನಾವಣಾ ಪ್ರಚಾರ ಮಾಡಿದ ದೇವೇಗೌಡರ ಇಡೀ ಕುಟುಂಬ ಕಣ್ಣೀರಿಟ್ಟು ಪ್ರಜ್ವಲ್ ಗೆಲ್ಲಿಸುವಂತೆ ಮನವಿ ಮಾಡಿದೆ. ಮೊಮ್ಮಕ್ಕಳಿಗಾಗಿ ಕಣ್ಣೀರ ಪಾಲಿಟಿಕ್ಸ್, ಗಳಗಳನೆ ಅತ್ತು ಬಿಡ್ತು ಗೌಡರ ಫ್ಯಾಮಿಲಿ. ದೇವೇಗೌಡರದ್ದು ಕುಟುಂಬ ರಾಜಕಾರಣ ಅಂತ ಈಗ ಬಿಜೆಪಿ. ಈ ಹಿಂದೆ ಅಂದ್ರೆ ದೋಸ್ತಿಗೂ ಮುನ್ನ ಕಾಂಗ್ರೆಸ್ ಪದೇ ಪದೇ ಕಾಲಿಳಿತಾ ಇದ್ವು. ಈಗ ಲೋಕಸಭೆ ಚುನಾವಣಾ ಹೊತ್ತಲ್ಲಿ ಬಿಜೆಪಿ ಪದೇ ಪದೇ ಈ ಮಾತಾಡ್ತಿದೆ. ಇದೇ ಮಾತಿಗೆ ನೊಂದ ದೇವೇಗೌಡರ ಕುಟುಂಬವೇ ಗಳಗಳನ್ನೇ ಅತ್ತಿದೆ. ದೇವೇಗೌಡರ ಮಗ ರೇವಣ್ಣ ಹಾಗೂ ಮೊಮ್ಮಗ ಪ್ರಜ್ವಲ್ ಪ್ರಚಾರದ ವೇದಿಕೆ ಮೇಲೆ ಮತದಾರರ ಮುಂದೆ ಕಣ್ಣೀರಿಟ್ಟಿದ್ದಾರೆ. ಕೇವಲ ಅಜ್ಜ ಅಪ್ಪ ಮೊಮ್ಮಗ ಮಾತ್ರ ಅಲ್ಲ, ಅಮ್ಮ ಭವಾನಿ ಹಾಗೂ ಶ್ರವಣ ಬೆಳಗೊಳ ಶಾಸಕ ಬಾಲಕೃಷ್ಣ ಕೂಡ ಗೊಳೋ ಅಂತ ಅತ್ತಿದ್ದಾರೆ. ಹೀಗೆ ಹೊಳೆನರಸೀಪುರದ ಮೂಡಲಹಿಪ್ಪೆಯಲ್ಲಿ ನಡೆದ ಜೆಡಿಎಸ್ ಸಮಾವೇಶ ದೇವೇಗೌಡರ ಕುಟುಂಬದ ಕಣ್ಣೀರಿಗೆ ಸಾಕ್ಷಿಯಾಯಿತು. ಸಮಾವೇಶದಲ್ಲೇ ದೇವೇಗೌಡರು ಹಾಸನದ ಅಭ್ಯರ್ಥಿ ಪ್ರಜ್ವಲ್ ಅಂತ ಘೋಷಣೆ ಮಾಡಿದ್ರು. ಇದೇ ವೇಳೆ ನಾನು ಹಾಸನದಿಂದ ಸ್ಪರ್ಧಿಸಲ್ಲ ಅಂತ ಹೇಳಿದ್ರು. ನಿಮ್ಮೆಲ್ಲರ ಅನುಮತಿಯಿಂದ, ನಿಮ್ಮ ಆಶೀರ್ವಾದದೊಂದಿಗೆ, ಚನ್ನಕೇಶವನ ಆಶೀರ್ವಾದದೊಂದಿಗೆ ನಾನು ಪ್ರಜ್ವಲ್ಗೆ ನಾನು ಚುನಾವಣೆಗೆ ನಿಲ್ಲೋದಿಲ್ಲ ಅಂತ ತೀರ್ಮಾನ ಮಾಡಿದ್ದೇನೆ. ಇದು ಎಂಥ ಮೈತ್ರಿ ಸರ್ಕಾರ? ದೋಸ್ತಿ ಮೇಲೆ ಸಿಟ್ಟಿದ್ಯಾ ಗೌಡರಿಗೆ? ಪ್ರಜ್ವಲ್ ಎಲೆಕ್ಷನ್ಗೆ ನಿಂತ್ರೆ ಕೆಲವರು ಬೇರೆ ಪಕ್ಷಕ್ಕೆ ಹೋಗ್ತೀವಿ ಅಂತಾರೆ. ಇದು ಎಂತಹ ಮೈತ್ರಿ ಸರ್ಕಾರ ಅಂತ ಮಾಜಿ ಸಚಿವ ಎ ಮಂಜುಗೆ ಟಾಂಗ್ ಕೊಟ್ರು ದೇವೇಗೌಡರು. ಪ್ರಜ್ವಲ್ ನಿಂತ್ರೆ ನಾವು ಎದುರಿಸ್ತೀವಿ, ನಾವು ಬೇರೆ ಪಾರ್ಟಿಗೂ, ಕಾಂಗ್ರೆಸ್ ನಾವು ಮೈತ್ರಿ, ಎಷ್ಟು ಎಂಥ ಮೈತ್ರಿ. ಸಮಾವೇಶದಲ್ಲಿ ಮಾತನಾಡಿದ ಗೌಡ್ರು, ಕೆಲವರು ಮಕ್ಕಳಿಗಾಗಿ ನನ್ನ ಹೋರಾಟ ಅಂತಾರೆ, ಆದ್ರೆ ನಾನು ಯಾರಿಗೆ ಮೋಸ ಮಾಡಿದ್ದೇನೆ? ಶರೀರದಲ್ಲಿ ಶಕ್ತಿ ಇರೋವರೆಗೂ ಹೋರಾಡ್ತೇನೆ. ಪ್ರಜ್ವಲ್ನ ನಿಮ್ಮ ಮಡಿಲಿಗೆ ಹಾಕಿದ್ದೀನಿ ಅಂತ ಭಾವುಕರಾದ್ರು. ಯಾರಿಗೆ ಮೆನ್ಸಿ ಮಾಡಿದ ಸಭೆಯಲ್ಲಿ ಹೇಳಿ. ರೇವಣ್ಣ ಓದ್ತಾ ಇದ್ದ, ಯಾರಿಗೆ ಮಾಡ? ರೇವಣ್ಣ, ಕುಮಾರಸ್ವಾಮಿ ಅವ್ರ ಮಕ್ಕಳು. ಎಷ್ಟು ಅಸೂಯೆ ಇದೆ, ಎಷ್ಟು ನಾನು ಆಮೇಲೆ ಹೇಳ್ತೀನಿ, ದಯಮಾಡಿ ಆಮೇಲೆ. ಇನ್ನು ಇನ್ನೊಬ್ಬ ಮೊಮ್ಮಗ ನಿಖಿಲ್ ಬಗ್ಗೆಯೂ ಗೌಡರು ಮಾತನಾಡಿದ್ರು. ಮಂಡ್ಯದಲ್ಲಿ ಕೆಲವರು ನಿಖಿಲ್ ಗೋ ಬ್ಯಾಕ್ ಎಂದಿದ್ದಾರೆ. ನಾನೇ ಮಂಡ್ಯಕ್ಕೆ ಹೋಗ್ತೀನಿ, ಗೋ ಬ್ಯಾಕ್ ಅಂತ ಕೂಗಲಿ ನೋಡೋಣ ಅಂತ ಸವಾಲು ಹಾಕಿದ್ರು. ನನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂದರೆ, ನಿಖಿಲ್ ಗೋ ಬ್ಯಾಕ್ ಅಂತ ಹೇಳ್ತಾರೆ. ನಾನು ನನ್ನ ಮನಸ್ಸಿನ ನೋವನ್ನು ಮಂಡ್ಯಕ್ಕೆ ಹೋಗ್ತೇನೆ, ಅವ್ರಿಗೆ ಕೂಗ್ಲಿಕ್ಕೆ ಗೋ ಬ್ಯಾಕ್ ಅಂತ, ಅವ್ರಿಗೆ ಕೂಗ್ಲಿಕ್ಕೆ ಗೋ ಬ್ಯಾಕ್. ಇನ್ನು ರೇವಣ್ಣ ಬಗ್ಗೆ ಮಾತನಾಡಿದ ಗೌಡರು, ರೇವಣ್ಣ ಸ್ವಲ್ಪ ಕೋಪಿಷ್ಟ, ಅದನ್ನ ಬಿಟ್ರೆ ಅವನಂತಹ ನಾಯಕನು ಇಲ್ಲ ಅಂತ ಹೊಗಳಿ ಅಟ್ಟಕ್ಕೇರಿಸಿದ್ರು. ರೇವಣ್ಣ ಎಷ್ಟು ಕೆಲಸ ಮಾಡಿದ್ದಾನೆ ಇದ್ರ ಬಗ್ಗೆ ಚರ್ಚೆ ಬೇಕಾಗಿ. ಸ್ವಲ್ಪ ಕೋಪಿಷ್ಟ ಅಷ್ಟೆ. ಆ ಕೋಪ ಬಿಟ್ಟರೆ ಅವನಂತ ನಾಯಕತ್ವ ಇಲ್ಲ. ಏನು ಮಾಡೋಣ? ಯಾರೇ ಆಗ್ಲಿ ನನ್ನ ವಿರುದ್ಧ ಒಂದು ಕಪ್ಪು ಚುಕ್ಕೆ ಇದ್ರೆ ತೋರಿಸ್ಲಿ ಅಂತ ಸವಾಲು ಹಾಕಿದ್ರು. ನಾನು ಲಿಂಗಾಯತರ ವಿರೋಧಿ, ಕುರುಬ ವಿರೋಧಿ ಅಂತ ಟೀಕೆ ಮಾಡ್ತಾರೆ, ಆದ್ರೆ ನಾನು ಅಂಥವನಲ್ಲ ಅಂತ ಹೇಳಿದ್ರು. 10 ತಿಂಗಳು ಪ್ರಧಾನಮಂತ್ರಿ ಒಂದು ಸಣ್ಣ ತಪ್ಪನ್ನು ಮಾಡಲಿಲ್ಲ. ಮೋದಿ ಆಗಲಿ ಯಾರೇ ಆಗಲಿ ಇವತ್ತು ಒಂದು ಕಪ್ಪು ಚುಕ್ಕೆ ಇದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ. ಸಮಾವೇಶಕ್ಕೂ ಮುನ್ನ ತಮ್ಮ ಮನೆಯಲ್ಲಿ ಅಮ್ಮ ಭವಾನಿ ಪ್ರಜ್ವಲ್ಗೆ ಬೆಳ್ಳಿ ಬಟ್ಟಲಿನಲ್ಲಿ ಹಾಲು ಕುಡಿಸಿದ್ರು. ಇದಾದ ಮೇಲೆ ಮೂಡಲಹಿಪ್ಪೆಯ ಚನ್ನಕೇಶವ ದೇವಾಲಯದಲ್ಲಿ ಗೌಡರ ಕುಟುಂಬ ಪೂಜೆ ಸಲ್ಲಿಸಿತು. ಪ್ರಜ್ವಲ್ ಹಣೆಗೆ ಭವಾನಿ ತಿಲಕವಿಟ್ಟು ಹಾರೈಸಿದ್ರು. ಹೊಳೆನರಸೀಪುರ
ನರಸೀಪುರದ ಮನೆಯಲ್ಲಿ ಮಂಗಳಮುಖಿಯರಿಂದ ಪ್ರಜ್ವಲ್ ಆಶೀರ್ವಾದವನ್ನ ಪಡೆದುಕೊಂಡು ಆಮೇಲೆ ವೇದಿಕೆವರೆಗೂ ದೇವೇಗೌಡರ ಕುಟುಂಬ ತೆರೆದ ವಾಹನದಲ್ಲಿ ಭರ್ಜರಿ ರೋಡ್ ಶೋ ಮಾಡ್ತು. ಒಟ್ನಲ್ಲಿ ಹಾಸನ ಕ್ಷೇತ್ರವನ್ನ ಮೊಮ್ಮಗನಿಗೆ ಬಿಟ್ಕೊಟ್ಟಿದ್ದಾರೆ ದೇವೇಗೌಡರು. ಮೊಮ್ಮಗನನ್ನ ಗೆಲ್ಲಿಸಿ ಅಂತ ಗಳಗಳನೆ ಅತ್ತಿದ್ದಾರೆ. ಈ ಕಣ್ಣೀರಿಗೆ ಮತದಾರನೇ ಬೆಲೆ ಕಟ್ಟಬೇಕಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. 8 ಲೋಕಸಭಾ ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿವೆ. 20 ಲೋಕಸಭಾ ಕ್ಷೇತ್ರಗಳು ಕಾಂಗ್ರೆಸ್ಗೆ ಇದೀಗ ಸಿಕ್ಕಿರೋದು. ಮೈಸೂರನ್ನ ಕಾಂಗ್ರೆಸ್ ಇಲ್ಲಿ ಉಳಿಸ್ಕೊಂಡಿದೆ. ಮೈಸೂರಿಗೋಸ್ಕರ ಗುರು ಶಿಷ್ಯನ ಮಧ್ಯೆ ವಾರ್ ಆಗ್ತಾನೆ ಇತ್ತು. ಅಂದ್ರೆ ದೇವೇಗೌಡರು ಹಾಗೇನೆ ಸಿದ್ದರಾಮಯ್ಯ ಅವರ ನಡುವೆ ಮೈಸೂರಿಗೋಸ್ಕರ ಒಂದ್ ರೀತಿ ವಾರ್ ನಡೀತಾ ಇತ್ತು. ಇದೀಗ ಮೈಸೂರನ್ನ ಕಾಂಗ್ರೆಸ್ ಉಳಿಸ್ಕೊಂಡಿದೆ. ದೋಸ್ತಿಗಳ ಮಧ್ಯದಲ್ಲಿ ಯಾವ ರೀತಿ ಸೀಟ್ ಹಂಚಿಕೆ ಆಗುತ್ತೆ ಅನ್ನೋ ಕುತೂಹಲ ಇತ್ತು. ಸದ್ಯಕ್ಕೆ ಜೆಡಿಎಸ್ಗೆ 8 ಲೋಕಸಭಾ ಕ್ಷೇತ್ರಗಳು ಸಿಕ್ಕಿವೆ. 20 ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ಉಳಿಸ್ಕೊಂಡಿದೆ ಅಂತ ಗೊತ್ತಾಗಿದೆ. ಫಸ್ಟ್ 10 ನಮ್ಗೆ ಬೇಕು, ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅಂತ ದೇವೇಗೌಡರು ಜೊತೆಗೆ ಜೆಡಿಎಸ್ ಪಕ್ಷ ದೋಸ್ತಿ ಅಂದ್ರೆ ಕಾಂಗ್ರೆಸ್ ಹತ್ರ ಕೇಳ್ಕೊಂಡಿತ್ತು. ಸದ್ಯಕ್ಕೀಗ 8ಅನ್ನ ಬಿಟ್ಕೊಂಡಿದೆ, ಕಾಂಗ್ರೆಸ್ ಬಿಟ್ಕೊಟ್ಟಿದೆ. ಬೆಂಗಳೂರು ಉತ್ತರ, ಮಂಡ್ಯ, ಹಾಸನ, ಉಡುಪಿ, ಚಿಕ್ಕಮಗಳೂರು ಹಾಗೇನೆ ಉತ್ತರ ಕನ್ನಡ, ಶಿವಮೊಗ್ಗ, ವಿಜಯಪುರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ, ಅದು ಕನ್ಫರ್ಮೇಶನ್ ಸಿಕ್ಕಿದೆ. ಇಲ್ಲಿ ಈಗ ತುಮಕೂರಿನಲ್ಲೂ ಕೂಡ ಸಾಕಷ್ಟು ಒಂದ್ ರೀತಿ ಫೈಟ್ ನಡೀತಾ ಇತ್ತು. ತುಮಕೂರನ್ನು ಕೂಡ ನಮ್ಗೆ ಬಿಟ್ಕೊಡ್ಬೇಕು ಅಂತ ಜೆಡಿಎಸ್ ಕೇಳ್ತಾ ಇತ್ತು. ಅದ್ರ ಜೊತೆಗೆ ಮೈಸೂರು ಕೂಡ ತಮ್ಗೆ ಬೇಕು ಅಂತ ಜೆಡಿಎಸ್ ಡಿಮ್ಯಾಂಡ್ ಅನ್ನ ಇಟ್ಟಿತ್ತು. ಜೊತೆಗೆ ಈಗ ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ ಹಾಗೇನೆ ವಿಜಯಪುರದಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡುತ್ತೆ ಅನ್ನೋದು ಈಗ ಕನ್ಫರ್ಮ್ ಆಗಿದೆ. ಸಾಕಷ್ಟು ಚರ್ಚೆ ಮಾತುಕತೆ ಎಲ್ಲ ಮುಗಿದ ಮೇಲೆ ಸದ್ಯಕ್ಕೀಗ ದೋಸ್ತಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. 20 ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಕಂಟೆಸ್ಟ್ ಮಾಡಿದ್ರೆ ಉಳಿದಂತ 8 ಲೋಕಸಭಾ ಕ್ಷೇತ್ರಗಳಲ್ಲಿ ಇದೀಗ ಜೆಡಿಎಸ್ ಸ್ಪರ್ಧೆ ಮಾಡೋದು ಖಚಿತ ಆಗಿದೆ. ಬಟ್ ಇದರಲ್ಲಿ ತುಂಬಾ ಟಗ್ ಆಫ್ ವಾರ್ ಇದ್ದಿದ್ದು ತುಮಕೂರು ನಮ್ಗೆ ಬೇಕು, ಮಂಡ್ಯ ನಮ್ಗೆ ಬೇಕು, ಜೊತೆಗೆ ಉತ್ತರ ಕನ್ನಡನು ನಮ್ಗೆ ಬೇಕು, ಮೈಸೂರು ನಮ್ಗೆ ಬೇಕು ಅಂತ ಜೆಡಿಎಸ್ ಪಟ್ಟನ್ನ ಹಿಡಿದಿತ್ತು. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ದೋಸ್ತಿಗಳ ಮಧ್ಯೆ ಒಂದ್ ರೀತಿ ಟಗ್ ಆಫ್ ವಾರ್ ಸಾಕಷ್ಟು ಕ್ಷೇತ್ರಗಳಲ್ಲಿ ನಡೀತಾ ಇತ್ತು. ಎಸ್ಪೆಷಲಿ ಈ ತುಮಕೂರು, ಮೈಸೂರು ಹಾಗೇನೆ ಸಾಕಷ್ಟು ಕ್ಷೇತ್ರಗಳಲ್ಲಿ ಈಗ ಜಿದ್ದಾಜಿದ್ದಿ ನಡೀತಾ ಇತ್ತು. ಮಂಡ್ಯ, ಸೊ ಇವಾಗ ಫೈನಲಿ 20 ಕಾಂಗ್ರೆಸ್ ಉಳಿಸ್ಕೊಂಡು 8ಅನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದೆ. ಯಾವ ರೀತಿ ಲೆಕ್ಕಾಚಾರ ಹಾಗಾದ್ರೆ ಇದು ಪಟೇಲ್? ಶರ್ಮಿತಾ ಶೆಟ್ಟಿ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಈಗ ಒಟ್ಟಿಗೆ ಚುನಾವಣೆ ಎದುರಿಸಲು ನಿರ್ಧರಿಸಲಾಗಿದೆ. ಈ ಕಾರಣಕ್ಕಾಗಿ ಈಗಾಗಲೇ 28 ಲೋಕಸಭಾ ಕ್ಷೇತ್ರಗಳಲ್ಲಿ 8 ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಹಾಲಿ ಸಂಸದರಿರುವ ಯಾವುದೇ ಕ್ಷೇತ್ರವನ್ನು ಬಿಟ್ಕೊಡಲ್ಲ ಅಂತ ಪ್ರತಿಪಾದಿಸಲು ಬಂದಂತ ಕಾಂಗ್ರೆಸ್ ಅನಿವಾರ್ಯವಾಗಿ ಈಗ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಟ್ಟಿದೆ. ಹಾಲಿ ತುಮಕೂರು ಸಂಸದ ಮುದ್ದು ಹನುಮೇಗೌಡರಿಗೆ ಬಹಳಷ್ಟು ನಿರಾಶೆಯಾಗಿದೆ. ಯಾಕಂತ ಹೇಳಿದ್ರೆ ಮೈಸೂರು ಮತ್ತು ತುಮಕೂರು ಕ್ಷೇತ್ರಕ್ಕಾಗಿ ಜೆಡಿಎಸ್ ಕೊನೆ ಗಳಿಗೆಯಲ್ಲಿ ಪಟ್ಟು ಹಿಡಿದಿತ್ತು. ಆದ್ರೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮನವೊಲಿಕೆಯ ಕಾರಣಕ್ಕಾಗಿ, ಯಾಕಂತ ಮೈತ್ರಿಗೆ ಧಕ್ಕೆ ಬರುತ್ತೆ ಎಂಬ ಉದ್ದೇಶದಿಂದ ಅನಿವಾರ್ಯವಾಗಿ ಸಿದ್ದರಾಮಯ್ಯನವರ ಅಸ್ಮಿತೆಗಾಗಿ ಮೈಸೂರನ್ನ ಬಿಟ್ಟುಕೊಟ್ಟು ಮೈಸೂರನ್ನ ಕಾಂಗ್ರೆಸ್ಗೆ ಕೊಟ್ಟು ತುಮಕೂರನ್ನ ಜೆಡಿಎಸ್ ಕೊಡುವ ಮುಖಾಂತರ ಎಲ್ಲ ಒಂದ್ ಕಡೆ ಜೆಡಿಎಸ್ ಹಳೆ ಮೈಸೂರು ಭಾಗದಲ್ಲಿ ಪಾರುಪತ್ಯವನ್ನು ಮೆರೆದಿದೆ ಅಂತ ಹೇಳ್ಬೋದು. ಒಟ್ಟಾರೆ 8 ಲೋಕಸಭಾ ಕ್ಷೇತ್ರಗಳನ್ನ ಕೊನೆಗೂ ಕಾಂಗ್ರೆಸ್ ಬಿಟ್ಟುಕೊಟ್ಟಿದೆ. ಅದರಲ್ಲಿ ಪ್ರಮುಖವಾಗಿ ಹಳೆ ಮೈಸೂರು ಭಾಗದ ಬಹುತೇಕ ಎಲ್ಲಾ ಕ್ಷೇತ್ರಗಳು ಜೆಡಿಎಸ್ ಪಾಲಿಗೆ ಒಲಿದಿದೆ. ಅಲ್ಲದೆ ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರವನ್ನು ಕೂಡ ಜೆಡಿಎಸ್ಗೆ ಬಿಟ್ಟುಕೊಟ್ಟಿರುವಂತದ್ದು ಬಹಳಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಶರ್ಮಿಳಾ ಶೆಟ್ಟಿ, ಒಟ್ಟಾರೆ ಈಗಾಗಲೇ ಪಟೇಲ್ ಇನ್ನೊಂದು ವಿಚಾರ, ಇಲ್ಲಿ ಮಂಡ್ಯ ಯಾರ ಪಾಲಾಗುತ್ತೆ? ಒಂದ್ ಕಡೆ ಸುಮಲತಾ ಅವರು ಕೂಡ ನಿರೀಕ್ಷೆಯಲ್ಲಿದ್ರು ಕಾಂಗ್ರೆಸ್ ಇಂದ ಟಿಕೆಟ್ ಸಿಗುತ್ತೆ ಅಂತ. ಫೈನಲಿ ಈಗ ಮೊಮ್ಮಗನಿಗೆ ಪಟ್ಟನ್ನ ಹಿಡಿದು ಕೂತಿದ್ರು ದೇವೇಗೌಡರು. ಮಂಡ್ಯ ಹಾಗಾದ್ರೆ ಜೆಡಿಎಸ್ ಪಾಲ್ ಕನ್ಫರ್ಮ್? ಖಂಡಿತ ಶರ್ಮಿಳಾ ಶೆಟ್ಟಿ, ಆರಂಭದ ದಿನದಲ್ಲೇ ಮಾಜಿ ಸಿಎಂ ಸಿದ್ದರಾಮಯ್ಯ ಮಂಡ್ಯ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ ಪಡಲಿಕ್ಕೆ ಸಾಧ್ಯ ಇಲ್ಲ, ಅದು ಜೆಡಿಎಸ್ ನ ಪಾಲನದಂತೆ ಹೇಳಿಕೆಯನ್ನು ಕೊಟ್ಟಿದ್ರು. ಅಂತೆ ಇದೀಗ ಮಂಡ್ಯ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಟ್ಟಿದ್ರೆ ನಾವು ಗಮನಿಸ್ತಾ ಬಂದ್ರೆ ಚಿಕ್ಕಮಗಳೂರು, ಉಡುಪಿ ಕ್ಷೇತ್ರ, ಹಾಸನ, ಮಂಡ್ಯ, ಉತ್ತರ ಕನ್ನಡ, ಶಿವಮೊಗ್ಗ, ವಿಜಯಪುರ, ಬೆಂಗಳೂರು ಉತ್ತರ, ತುಮಕೂರು ಕ್ಷೇತ್ರಗಳನ್ನ ಈಗಾಗಲೇ ಬಿಟ್ಟುಕೊಡುವ ಮುಖಾಂತರ ಒಟ್ಟು 8 ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಕೊಡ್ಲಾಗಿದೆ. ಅದರಲ್ಲೇ ಪ್ರಮುಖವಾಗಿ ನಿಮಗೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ಮತ್ತು ಮುಂಬೈ ಕರ್ನಾಟಕ ಭಾಗದಲ್ಲಿ
ಭಾಗದಲ್ಲಿ ನಾವು ಗಮನಿಸ್ತಾ ಹೋದ್ರೆ ಅದರಲ್ಲಿ ಪ್ರಮುಖವಾಗಿ ಮುಂಬೈ ಕರ್ನಾಟಕ ಭಾಗದಲ್ಲಿ ವಿಜಯಪುರವನ್ನ ಈಗಾಗಲೇ ಬಿಟ್ಕೊಡ್ಲಾಗಿದೆ. ಇನ್ನ ನಾವು ಕೋಸ್ಟಲ್ ಕರ್ನಾಟಕವನ್ನ ಗಮನಿಸ್ತಾ ಹೋದ್ರೆ ಉತ್ತರ ಕನ್ನಡ ಮತ್ತು ಚಿಕ್ಕಮಗಳೂರು, ಉಡುಪಿ 2 ಕ್ಷೇತ್ರಗಳ ಪಡೆಯುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ. ಅದೇ ರೀತಿ ನಾವು ಹಳೆ ಮೈಸೂರು ಭಾಗವನ್ನ ಗಮನಿಸ್ತಾ ಬಂದ್ರೆ ಪ್ರಮುಖವಾಗಿ ಬೆಂಗಳೂರಿನಲ್ಲಿ 1 ಸ್ಥಾನವನ್ನ ಅಂದ್ರೆ 1 ಕ್ಷೇತ್ರವನ್ನು ಪಡೆಯುವಲ್ಲಿ ಜೆಡಿಎಸ್ ಯಶಸ್ವಿಯಾಗಿದೆ. ಅದರಲ್ಲೂ ಪ್ರಮುಖವಾಗಿ ಬೆಂಗಳೂರು ಉತ್ತರದಲ್ಲಿ 5 ಜನ ಕಾಂಗ್ರೆಸ್ ಶಾಸಕರು ಇದ್ರು ಕೂಡ ಜೆಡಿಎಸ್ ನ ಕೇವಲ 2 ಶಾಸಕರು ಇದ್ರು ಕೂಡ ಬೆಂಗಳೂರು ಉತ್ತರವನ್ನ ದೇವೇಗೌಡರು ಸ್ಪರ್ಧೆ ಮಾಡ್ತಾರೆ ಎಂಬ ಒಂದೇ ಕಾರಣಕ್ಕೆ ಈಗ ಕಾಂಗ್ರೆಸ್ ಬಿಟ್ಟುಕೊಟ್ಟಿರುವಂತದ್ದು. ಜೊತೆಗೆ ಹಾಲಿ ಸಂಸದರಿರ್ತಕ್ಕಂಥ ತುಮಕೂರು ಕ್ಷೇತ್ರವನ್ನು ಇದೀಗ ಬಿಟ್ಟುಕೊಟ್ಟಿರುವಂತದ್ದು. ಈ ತುಮಕೂರು ಕ್ಷೇತ್ರದ ಮುದ್ದು ಹನುಮೇಗೌಡರಿಗೆ ಬಿಟ್ಟುಕೊಡ್ಬೇಕಂತ ಹೇಳಿ DCM ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪಟ್ಟು ಹಿಡಿದಿದ್ರು. ಜೊತೆಗೆ ಇವರ ಪರವಾಗಿ ಡಿ.ಕೆ. ಶಿವಕುಮಾರ್ ಅವರ ಸಹೋದರ ಸಂಸದ ಡಿ.ಕೆ. ಸುರೇಶ್ ಕೂಡ ಲಾಬಿ ನಡೆದ್ರು. ಆದ್ರೆ ಅಂತಿಮವಾಗಿ ಮೈಸೂರು ಕ್ಷೇತ್ರವನ್ನ ಸಿದ್ದರಾಮಯ್ಯಗಾಗಿ ಬಿಟ್ಟುಕೊಡುವ ಕಾರಣದಿಂದ ತುಮಕೂರು ಕ್ಷೇತ್ರವನ್ನ ಅಂದ್ರೆ ಹಾಲಿ ಕ್ಷೇತ್ರವನ್ನ ಇದೀಗ ಜೆಡಿಎಸ್ಗೆ ತ್ಯಾಗ ಮಾಡಿದ್ದಾರೆ. ಬಹುತೇಕ ಜೆಡಿಎಸ್ ತಾನು ಎಷ್ಟು ಬಯಸಿತ್ತು ಮತ್ತು ತಾನು ಎಷ್ಟು ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಬೇಕಿತ್ತು ಮತ್ತು ಎಷ್ಟು ಗೆಲ್ಲುವ ಕ್ಷೇತ್ರಗಳಿದ್ದು ಅಷ್ಟನ್ನ ಪಡೆಯುವಲ್ಲಿ ಜೆಡಿಎಸ್ ಇದೀಗ ಸಕ್ಸಸ್ ಆಗಿದೆ. ಒಂದರ್ಥದಲ್ಲಿ ಇದು ಜೆಡಿಎಸ್ ನ ಮೇಲುಗೈ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಪಟೇಲ್, ಇನ್ನೊಂದ್ ಕಡೆ ಈಗ ಹಾಲಿ ಸಂಸದರ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ತುಮಕೂರು ಬಿಟ್ಕೊಡೋದಕ್ಕೆ ರೆಡಿ ಇರಲಿಲ್ಲ, ಬಟ್ ಆ ಕ್ಷೇತ್ರಕ್ಕೋಸ್ಕರ ಒಂದ್ ರೀತಿ ಟಗ್ ಆಫ್ ವಾರ್ ನಡೀತಾನೆ ಇತ್ತು. ಕೇವಲ ಪರಮೇಶ್ವರ್ ಅವರು ಮಾತ್ರ ಅಲ್ಲಿ ಕಾಂಗ್ರೆಸ್ ಇಂದ ಗೆದ್ದಿರೋದ್ರಿಂದ ನಮಗೆ ಬಿಟ್ಕೊಡ್ಬೇಕು ಅನ್ನೋದು ಜೆಡಿಎಸ್ ಡಿಮ್ಯಾಂಡ್ ಆಗಿತ್ತು. ಬಟ್ ಇವಾಗ ತುಮಕೂರಿನಲ್ಲೂ ಕೂಡ ಕಾಂಗ್ರೆಸ್ ಅವರು ಆಪೋಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಉತ್ತರ ಕನ್ನಡದಲ್ಲೂ ಕೂಡ ಆಪೋಸ್ ಮಾಡುವಂತ ಚಾನ್ಸಸ್ ಇರುತ್ತೆ. ಸೊ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ತಾರೆ ಹಂಗಾದ್ರೆ? ಶರ್ಮಿತಾ ಶೆಟ್ಟಿ ಉತ್ತರ ಕನ್ನಡ ಕ್ಷೇತ್ರವನ್ನ ಬಿಟ್ಟುಕೊಟ್ಟಿದ್ದಾರೆ ಎಂಬ ಸುಳಿವಿನ ಹಿನ್ನೆಲೆಯಲ್ಲಿ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಕಂದಾಯ ಸಚಿವ ಆರ್.ವಿ. ದೇಶಪಾಂಡೆ ಅವರು ಉತ್ತರ ಕನ್ನಡದ ಕಾಂಗ್ರೆಸ್ ನಾಯಕರ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲೂ ಕೂಡ ಉತ್ತರ ಕನ್ನಡವನ್ನ ಯಾವ ಕಾರಣಕ್ಕೆ ಬಿಟ್ಟುಕೊಟ್ರು, ಯಾಕಂತ ಹೇಳಿದ್ರೆ ಉತ್ತರ ಕನ್ನಡ ಇಡೀ ಜಿಲ್ಲೆಯಲ್ಲಿ ಒಂದೇ ಒಂದು ಜೆಡಿಎಸ್ ನ ವಿಧಾನಸಭಾ ಸದಸ್ಯರು ಇಲ್ಲ. ಆದ್ರೂ ಕೂಡ ಜೆಡಿಎಸ್ಗೆ ಯಾವ ಲೆಕ್ಕಾಚಾರದಲ್ಲಿ ಬಿಟ್ಟುಕೊಟ್ರು ಅಂತ ಹೇಳಿ ಆಕ್ರೋಶ ಕೂಡ ವ್ಯಕ್ತಪಡಿಸಿತ್ತು. ಅಲ್ಲದೆ ತಮ್ಮ ಪುತ್ರ ಪ್ರಶಾಂತ್ ದೇಶಪಾಂಡೆ ಅವರಿಗೆ ಟಿಕೆಟ್ ಅನ್ನು ಕೊಡಿಸಿ ಅನಂತಕುಮಾರ್ ಹೆಗಡೆ ಅವರ ವಿರೋಧಿ ಹಲೆ ಮುಖಾಂತರ ಗೆದ್ದು ಬರುವ ಏನು ಸ್ಟ್ರಾಟಜಿನ ಮಾಡಿದಂತ ದೇಶಪಾಂಡೆಗೆ ಇದು ದೊಡ್ಡ ಹಿನ್ನಡೆ ಅಂತಲೇ ಹೇಳಲಾಗ್ತಿದೆ. ಶರ್ಮಿತಾ ಶೆಟ್ಟಿ, ಇನ್ನ ನಾವು ತುಮಕೂರನ್ನು ನೋಡ್ತಾ ಬಂದ್ರೆ ತುಮಕೂರಿನಲ್ಲಿ ಅಲ್ಲಿ ಬಹುತೇಕ ಪರಮೇಶ್ವರ್ ಕಾರಣಕ್ಕಾಗಿ ಮುದ್ದು ಹನುಮೇಗೌಡರನ್ನ ಮಾಜಿ ಸಚಿವ ಟಿ.ಬಿ. ಜಯಚಂದ್ರ ಸೇರಿದಂತೆ ಅನೇಕ ಕಾಂಗ್ರೆಸ್ಸಿಗರು ವಿರೋಧ ಕೂಡ ವ್ಯಕ್ತಪಡಿಸ್ತಿದ್ರು. ಆದ್ರೆ ಮುದ್ದು ಹನುಮೇಗೌಡರು ಈ ಹಿಂದೆ ಮೋದಿ ಅಲೆಯಲ್ಲೂ ಕೂಡ 2014ರಲ್ಲಿ ಗೆದ್ದು ಬಂದಂತವ್ರು. ಹಾಗಾಗಿ ಹಾಲಿ ಸಂಸದ ಆಗಿರ್ತಕ್ಕಂಥ ಮುದ್ದು ಹನುಮೇಗೌಡರಿಗೆ ಕೊಡಬೇಕಂತ ಹೇಳಿ ಒತ್ತಾಯ ಕೂಡ ಏರಲಾಗಿತ್ತು. ಅಲ್ಲದೆ ಕೊನೆಯ ಗಳಿಗೆಯಲ್ಲಿ ಮುದ್ದು ಹನುಮೇಗೌಡರು ಕೂಡ ಎಲ್ಲೊಂದ್ ಕಡೆ ಟಿಕೆಟ್ ತಪ್ಪುವ ಭೀತಿಯಿಂದ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನು ಭೇಟಿಯಾಗಿ ನಾನು ಜೆಡಿಎಸ್ಗೆ ಬರ್ತೀನಿ, ನನಗೆ ಟಿಕೆಟ್ ಅನ್ನು ಕೊಡಿ ಅಂತೇಳಿ ಬೇಡಿಕೆಯನ್ನು ಇಟ್ಟಿದ್ರು. ಈ ಎಲ್ಲದರ ನಡುವೆ ಕೂಡ ಇದೀಗ ತುಮಕೂರಿನಲ್ಲಿ ಜೆಡಿಎಸ್ ಟಿಕೆಟ್ ಪಡೆಯುವಲ್ಲಿ ಯಶಸ್ವಿಯಾಗಿರುವಂತದ್ದು. ಇದು ಕಾಂಗ್ರೆಸ್ಗೆ ಅನ್ನೋಕ್ಕಿಂತಲೂ ಡಾಕ್ಟರ್ ಜಿ ಪರಮೇಶ್ವರ್ಗೆ ದೊಡ್ಡ ಮುಖಭಂಗ ಅಂತಲೇ ಹೇಳ್ಬೋದು. ಶರ್ಮಿತಾ ಶೆಟ್ಟಿ. ಓಕೆ, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಹಾಸನದಲ್ಲಿ ದೇವೇಗೌಡರ ಕುಟುಂಬದ ಕಣ್ಣೀರನ್ನ ಕಥೆಯನ್ನ ಆಗ್ಲೇ ನೋಡಿದ್ವಿ. ಈಗ ಮಂಡ್ಯದ ರಣಕಣ ಹೇಗಿದೆ ಅಂತ ನೋಡೋಣ. ಇವತ್ತು ಸುಮಲತಾ ಪರ ಮಗ ಅಭಿಷೇಕ್ ಭರ್ಜರಿ ಪ್ರಚಾರ ಮಾಡಿದ್ರೆ ಇತ್ತ ನಿಖಿಲ್ ಕೂಡ ಸುಡೋ ಬಿಸಿಲಲ್ಲಿ ಮತಯಾಚನೆ ಮಾಡಿದ್ದಾರೆ. ನನಗೆ ಚಿತ್ರರಂಗದ ಬೆಂಬಲ ಬೇಕಿಲ್ಲ ಅಂತ ಸುಮಲತಾಗೆ ಟಾಂಗ್ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಅಮ್ಮನ ಪರ ಅಭಿ ಪ್ರಚಾರ ರಂಗೇರಿದೆ. ಸುಮಲತಾ ಟೀಮ್ ಕ್ಯಾಂಪೇನ್. ಮಂಡ್ಯ ಲೋಕಸಭಾ ಅಖಾಡ ಇವತ್ತು ಫುಲ್ ಕಲರ್ಫುಲ್ ಆಗಿತ್ತು. ಮಳವಳ್ಳಿ ಭಾಗದಲ್ಲಿ ಸುಮಲತಾ ತೆರೆದ ವಾಹನದಲ್ಲಿ ಭಾರಿ ಬಿಸಿಲಿನ ನಡುವೆಯೂ ಅಬ್ಬರದ ಪ್ರಚಾರ ಮಾಡಿದ್ರು. ಹಲಗೂರಿನ ಹಾಡ್ಲಿ ವೃತ್ತದಲ್ಲಿ ಪ್ರಚಾರ ಮಾಡಿ ಮಾತನಾಡಿದ ಸುಮಲತಾ, ದ್ವೇಷ, ಮೋಸ, ಜಾತಿ ರಾಜಕಾರಣದಿಂದ ಜನಗಳಿಗೆ ಬೇಸರವಾಗಿದೆ. ಅದನ್ನು ಮೀರಿ ಒಳ್ಳೆಯ ರಾಜಕಾರಣ ಮಾಡಬಹುದು. ಅದನ್ನು ನಾವು ತೋರಿಸಬೇಕಿದೆ ಅಂದ್ರು. ನಮ್ಮ ಮಾವನ ಹೆಸರೇ ಮಳವಳ್ಳಿ ಹುಚ್ಚೇಗೌಡ. ಅಂಬಿ ಚಿಕ್ಕ ವಯಸ್ಸಿನಲ್ಲಿ ಇಲ್ಲಿ ಹಲವಾರು ವರ್ಷ ಕಾಲ ಕಳೆದಿದ್ದಾರೆ. ಇದರಿಂದ ಇಲ್ಲಿನ ಜನಕ್ಕೆ ಇನ್ನೂ ಅಂಬಿ ಕಂಡ್ರೆ ವಿಶೇಷ ಪ್ರೀತಿ ಇದೆ ಅಂದ್ರು. ಈ ದ್ವೇಷದ ರಾಜಕಾರಣ, ಮೋಸದ ರಾಜಕಾರಣ, ಜಾತಿ ರಾಜಕಾರಣ ಇದೆಲ್ಲ ಇವತ್ತಿನ ಹುಡುಗರು ಯುವಕರು ಏನಿದ್ದಾರೆ ಅವ್ರಿಗೆಲ್ಲ ಬೇಸರ ಆಗಿಬಿಟ್ಟಿದೆ. ಅದನ್ನೆಲ್ಲ ತಳ್ಳಿ ನಾವು ಒಳ್ಳೆ ರಾಜಕಾರಣ ಮಾಡಬಹುದು ಅನ್ನೋದನ್ನು ಒಂದು ತೋರಿಸ್ಬೇಕಾಗಿದೆ ಇವತ್ತಿನ ಕಾಲಕ್ಕೆ. ನಮ್ಮ ಮಾವನವರು ಹೆಸರೇ ಮಳವಳ್ಳಿ ಹುಚ್ಚೇಗೌಡರು ಅಂತ. ಅಂಬರೀಷ್ ಅವರು ಬಾಲ್ಯದಲ್ಲಿ ಇಲ್ಲೇ ಒಂದಷ್ಟು ವರ್ಷ ಇದ್ದಿದ್ರು ಅವರು. ಸೊ ಹಾಗಾಗಿ ಇಲ್ಲಿಯ ಜನಕ್ಕೆ ಒಂದು ವಿಶೇಷವಾದ ಪ್ರೀತಿ ಇದೆ ಅಂಬರೀಷ್ ಅವ್ರ ಮೇಲೆ. ಸಿನಿಮಾದವರು ಯಾರೆಲ್ಲ ಬರ್ಬೋದು ಅನ್ನೋದನ್ನ ಆವತ್ತು ನೋಡ್ತೀರಾ ನೀವು, ಆವತ್ತು ನೋಡ್ತೀರಾ.
ಇನ್ನು ಚಿರಂಜೀವಿ ಹಾಗೂ ಕಮಲ್ ಹಾಸನ್ ಸುಮಲತಾಗೆ ಟಿಕೆಟ್ ಕೊಡಿಸಲು ಹೈಕಮಾಂಡ್ ಮುಂದೆ ಲಾಬಿ ಮಾಡಿದ್ದಾರೆ ಎಂಬ ವಿಷಯದ ಬಗ್ಗೆ ಮಾತನಾಡಿದ ಸುಮಲತಾ, ಈ ಬಗ್ಗೆ ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಅಂದ್ರು. ಇನ್ನು ಇದೇ ಮೊದಲ ಬಾರಿಗೆ ಸುಮಲತಾ ಪುತ್ರ ಅಭಿಷೇಕ್ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಿದ್ರು. ನಿಮ್ಮೆಲ್ಲರ ಬೆಂಬಲ ಅಮ್ಮನಿಗೆ ಬೇಕು ಅಂದ್ರು. ನೀವೆಲ್ಲ ನಮ್ಮ ಕೈ ಹಿಡಿತೀರಿ ಅಂತ ಭರವಸೆ ಇದೆ ಅಂತ ಹೇಳಿದ್ರು. ಈ ಪ್ರೀತಿ ವಿಶ್ವಾಸ ನಮ್ಮ ಕುಟುಂಬದಲ್ಲಿ ನೀವು ಹೇಳ್ತಿದ್ದೀರಾ, ಎಂದಿಗೂ ಯಾವತ್ತಿಗೂ ಹಿಂಗೆ ಇರಲಿ. ನಿಮ್ಮ ಆಶೀರ್ವಾದ ನಮ್ಗೆ ಬೇಕು, ನಿಮ್ಮ ಪ್ರೀತಿ ನಮ್ಗೆ ಬೇಕು. ನಮ್ಮನ್ನ ನಿಮ್ಮವರಂತ ನೀವು ಅಂದ್ಕೊಂಡು ಇಷ್ಟು ದಿನ ಅಂಬರೀಷನ್ನ ನೀವು ಬೆಳೆಸಿದ್ರಿ, ಮುಂದೆ ನಮ್ಮನ್ನು ಬೆಳೆಸ್ತೀರಾ ಅನ್ನೋ ಕೇಳ್ಕೊತೀನಿ. ಮದ್ದೂರಿನಲ್ಲಿ ನಿಖಿಲ್ ಅಬ್ಬರದ ಪ್ರಚಾರಕ್ಕೆ ಚಿತ್ರರಂಗ ಬೇಕಿಲ್ಲ ಎಂದ ನಿಖಿಲ್. ಇನ್ನು ದೋಸ್ತಿ ಅಭ್ಯರ್ಥಿ ನಿಖಿಲ್ ಪ್ರಚಾರ ಕೂಡ ಜೋರಾಗಿತ್ತು. ಮದ್ದೂರು ತಾಲೂಕಿನ ಗೊಲ್ಲರದೊಡ್ಡಿ ಗ್ರಾಮದಲ್ಲಿ ನಡೆದ ವಿಶೇಷ ಪೂಜೆಯಲ್ಲಿ ನಿಖಿಲ್ ಭಾಗವಹಿಸಿದ್ರು. ಮದ್ದೂರಿನ ಚಿಕ್ಕಂಕನಹಳ್ಳಿಯಲ್ಲಿ ಶಾಲೆಯಿಂದ ಹೊರಗೆ ನಿಂತು ಮಕ್ಕಳ ಕಡೆ ಕೈಬೀಸಿ ವಿಶ್ ಮಾಡಿದ್ರು. ಪ್ರಚಾರದ ವೇಳೆ ಮಾತನಾಡಿದ ನಿಖಿಲ್, ಪ್ರಚಾರಕ್ಕೆ ನನಗೆ ಚಿತ್ರರಂಗದ ಅಗತ್ಯವಿಲ್ಲ, ನನಗೆ ನನ್ನ ಪಕ್ಷದ ಕಾರ್ಯಕರ್ತರೇ ಯೋಧರಿದ್ದಂತೆ ಅಂದ್ರು. ನಿಮ್ಮ ಕಡೆಯಿಂದ ಯಾವೆಲ್ಲ ಸ್ಯಾಂಡಲ್ವುಡ್ ನಟರು ಬರ್ತಾರೆ, ನೀವೇನಾದ್ರು ಅಪ್ರೋಚ್ ಮಾಡಿದ್ದೀರಾ? ಇಲ್ಲ, ಸದ್ಯದ ಮಟ್ಟಿಗೆ ನಾನು ಯಾರ ಜೊತೆನೂ ಚರ್ಚೆ ಮಾಡಿಲ್ಲ. ಇದಕ್ಕೂ ಮುನ್ನ ನಿಖಿಲ್ ಬೆಂಗಳೂರಿನ ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು. ಸುಮಲತಾ ವಿರುದ್ಧ ನನ್ನ ಗೆಲುವು ನಿಶ್ಚಿತ ಅಂದ್ರು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ದೋಸ್ತಿಗಳ ಮಧ್ಯೆ ಈಗ ಸೀಟ್ ಹಂಚಿಕೆ ಫೈನಲ್ ಆಗಿದೆ. ಕಾಂಗ್ರೆಸ್ ಯಾವೆಲ್ಲ ಲೆಕ್ಕಾಚಾರ ಹಾಕಿ ಹಾಗಾದ್ರೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡಿದೆ? ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ಮಧ್ಯದಲ್ಲಿ ಸೀಟ್ ಹಂಚಿಕೆ ಫೈನಲ್ ಆಗಿದೆ. ಈಗ 8 ಲೋಕಸಭಾ ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿದ್ರೆ 20 ಲೋಕಸಭಾ ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ಹತ್ರನೇ ಉಳಿಸಿಕೊಂಡಿದೆ. ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕೊಂಡೇ ಇಲ್ಲಿ ದೋಸ್ತಿಗಳು ಸೀಟ್ ಹಂಚಿಕೆಯನ್ನ ಮಾಡಿಕೊಂಡಿರೋದು. ಎಸ್ಪೆಷಲಿ ತುಮಕೂರು ಕ್ಷೇತ್ರ, ಮಂಡ್ಯ, ಮೈಸೂರು ಯಾರ ಪಾಲಾಗುತ್ತೆ ಅನ್ನೋ ಕುತೂಹಲ ಸಹಜವಾಗಿ ಎಲ್ಲರಲ್ಲೂ ಇತ್ತು. ಈಗ ತುಮಕೂರು ಕ್ಷೇತ್ರದಲ್ಲಿ ಹಾಲಿ ಸಂಸದರು ಇರುವಂತ ಕಾರಣಕ್ಕೆ ಕಾಂಗ್ರೆಸ್ ತುಮಕೂರು ಕ್ಷೇತ್ರವನ್ನ ಬಿಟ್ಕೊಡುತ್ತಾ ಇಲ್ವಾ ಅನ್ನೋ ಒಂದು ಕುತೂಹಲ ಇತ್ತು. ಈಗ ಜೆಡಿಎಸ್ ಪಾಲಾಗಿದೆ ತುಮಕೂರು ಕ್ಷೇತ್ರ. ಇನ್ನು ಕಾಂಗ್ರೆಸ್ ಅಲ್ಲಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಯಾರ್ಯಾರನ್ನೆಲ್ಲ ಫೈನಲ್ ಮಾಡಿದೆ ಕಾಂಗ್ರೆಸ್ ಅಂತ ನೋಡ್ತಾ ಹೋದ್ರೆ, ಬೆಂಗಳೂರು ಕೇಂದ್ರದಿಂದ ರಿಜ್ವಾನ್ ಅರ್ಷದ್ ಅಥವಾ ರೋಷನ್ ಬೇಗ್ ಅವರಿಗೆ ಟಿಕೆಟ್ ನೀಡುವಂತ ಚಾನ್ಸಸ್ ಇದೆ. ಚಾಮರಾಜನಗರದಿಂದ ಆರ್ ಧ್ರುವ ನಾರಾಯಣ್ ಅಂತ ಈಗ ಫೈನಲ್ ಮಾಡಿದ್ದಾರೆ. ಒಂದಿಷ್ಟು ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ನ್ಯೂಸ್ 18 ಕನ್ನಡಕ್ಕೆ ಲಭ್ಯವಾಗಿದೆ. ಅದ್ರ ಪ್ರಕಾರ ಈಗ ಬೆಂಗಳೂರು ದಕ್ಷಿಣದಿಂದ ಪ್ರಿಯಾ ಕೃಷ್ಣ ಕೊಡಬಹುದು ಅಂತ, ಇನ್ನು ಬೆಂಗಳೂರು ಗ್ರಾಮಾಂತರದಿಂದ ಡಿಕೆ ಸುರೇಶ್, ಹಾಗೇನೆ ಚಿತ್ರದುರ್ಗದಿಂದ ಎನ್ ಚಂದ್ರಪ್ಪ ಅವರು, ರಾಯಚೂರಿಂದ ಬಿವಿ ನಾಯಕ್, ಹಾಗೇನೆ ದಾವಣಗೆರೆಯಿಂದ SS ಮಲ್ಲಿಕಾರ್ಜುನ್ ಅವರಿಗೆ ಈಗ ಟಿಕೆಟ್ ಸಿಗಬಹುದು, ಆಲ್ಮೋಸ್ಟ್ ಫೈನಲ್ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಬೀದರಿಂದ ಅಯಾಸ್ ಖಾನ್ ಅವರಿಗೆ ಟಿಕೆಟ್ ನೀಡೋದಕ್ಕೆ ಕಾಂಗ್ರೆಸ್ ನಿರ್ಧಾರಕ್ಕೆ ಬಂದಿದೆ. ಹಾಗೇನೆ ಕಲಬುರಗಿಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಬಳ್ಳಾರಿಯಿಂದ VS ಉಗ್ರಪ್ಪ ಅವರು ಆಲ್ರೆಡಿ ಉಪಚುನಾವಣೆಯಲ್ಲೂ ಗೆದ್ದಿದ್ದಾರೆ. ಕೋಲಾರದಿಂದ KH ಮುನಿಯಪ್ಪ ಅವರಿಗೆ ಟಿಕೆಟ್ ಕೊಡೋದಕ್ಕೆ ಈಗ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ರೆಡಿ ಮಾಡಿಕೊಂಡಿದೆ. ಈಗ ಅಳ್ದು ತೂಗಿ ಎರಡು ಪಕ್ಷಗಳು, ದೋಸ್ತಿ ಪಕ್ಷಗಳು, ಒಂದ್ ಕಡೆ JDSಗೆ 8 ಸೀಟ್ಗಳನ್ನ ಬಿಟ್ಕೊಡೋದಕ್ಕೆ ಈಗ ಆಲ್ರೆಡಿ ಕಾಂಗ್ರೆಸ್ ನಿರ್ಧಾರಕ್ಕೆ ಬಂದಿದ್ರೆ, ಇನ್ನೊಂದ್ ಕಡೆ ದಕ್ಷಿಣ ಕನ್ನಡದಿಂದ ರಮಾನಾಥ್ ರೈ ಅಥವಾ ಐವಾನ್ ಡಿಸೋಜ್ ಅವರು ಅಥವಾ ರಾಜೇಂದ್ರ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ಕಾಂಗ್ರೆಸ್ ನಿರ್ಧಾರಕ್ಕೆ ಬಂದಿದೆ. 20 ಕ್ಷೇತ್ರಗಳನ್ನ ಕಾಂಗ್ರೆಸ್ ತನ್ನ ಬಳಿ ಉಳಿಸ್ಕೊಂಡು 8 ಕ್ಷೇತ್ರಗಳನ್ನ JDSಗೆ ಬಿಟ್ಕೊಟ್ಟಿದೆ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಲ್ಕಟ್ಟಿ. ಈಗ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ರೆಡಿ ಮಾಡಿಕೊಂಡಿದೆ 20 ಕ್ಷೇತ್ರಗಳಲ್ಲಿ. ಹಾಗಾದ್ರೆ ಯಾವೆಲ್ಲ ಲೆಕ್ಕಾಚಾರದ ಮೇಲೆ ಈ ಪಟ್ಟಿಯನ್ನ ರೆಡಿ ಮಾಡಿದೆ ಕಾಂಗ್ರೆಸ್? ಶರ್ಮಿತಾ, ಪ್ರಮುಖವಾಗಿ ಇದೀಗೇನೊಂದು ನಿರ್ಧಾರವನ್ನ ಪ್ರಕಟಿಸಿದೆ. ಅದರಲ್ಲೂ ಕೂಡ JDSಗೆ ಯಾವ ಕ್ಷೇತ್ರಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಹೈಕಮಾಂಡ್ ಕೂಡ ತೀರ್ಮಾನ ಮಾಡಿದೆ. JDS ನ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಡ್ಯಾನಿಶ್ ಅಲ್ಲಿ ಕೂಡ ಭೇಟಿ ಮಾಡಿ ಒಂದು ಕ್ಷೇತ್ರಗಳನ್ನ ಅಂತಿಮಗೊಳಿಸಿದ್ದಾರೆ. ಪ್ರಮುಖವಾಗಿ 8 ಕ್ಷೇತ್ರಗಳನ್ನ ಬಿಡ್ಲಿಕ್ಕೆ ಒಂದು JDSಗೆ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಆ 8 ಕ್ಷೇತ್ರಗಳನ್ನು ಹೊರತುಪಡಿಸಿದ್ರೆ ಮಿಕ್ಕ 20 ಕ್ಷೇತ್ರಗಳು ಸಂಭಾವ್ಯ ಪಟ್ಟಿಯನ್ನು ಕೂಡ ತಯಾರು ಮಾಡಿದೆ. ಆಲ್ಮೋಸ್ಟ್ ನಾಳೆ ಅಥವಾ ನಾಡಿದ್ದು ಒಂದು ಅಂತಿಮವಾಗಿರ್ತಕ್ಕಂಥ ಚಿತ್ರ ಹೊರಬರುತ್ತೆ. ಒಂದು ಅಂತಿಮವಾಗಿರ್ತಕ್ಕಂಥ ಪಟ್ಟಿ, ಮೊದಲ ಪಟ್ಟಿಯನ್ನ ಕಾಂಗ್ರೆಸ್ 10 ಲೋಕಸಭಾ ಕ್ಷೇತ್ರದ ಪಟ್ಟಿಯನ್ನ ಬಿಡುಗಡೆ ಮಾಡುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಲಭ್ಯವಾಗಿದೆ.
ಆದ್ರೆ ಪ್ರಮುಖವಾಗಿ ಎಲ್ಲವೂ ಕೂಡ ಒಂದು ಆ ಕ್ಷೇತ್ರದಲ್ಲಿ ಗೆಲ್ತಕ್ಕಂತಹ ಒಂದು ಅಭ್ಯರ್ಥಿಗೆ ಒಂದು ಮನೆ ಹಾಕ್ತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡ್ತಿದೆ ಅಂತಕ್ಕಂಥದ್ದು. ಅಂದ್ರೆ ಆಯಾ ಕ್ಷೇತ್ರದಲ್ಲಿ ಗೆಲ್ತಕ್ಕಂಥ ವಿಚಾರ ಆಗಿರ್ಬೋದು, ಜಾತಿಯಿಂದಲೂ ಕೂಡ ಅವರು ಪ್ರಭಾವಿ ಆಗಿರ್ಬೇಕು ಮತ್ತು ಪ್ರಭಾವಿ ರಾಜಕಾರಣಿ ಆಗಿರ್ಬೇಕು ಮತ್ತು ಗೆಲ್ತಕ್ಕಂಥ ಸಾಮರ್ಥ್ಯ ಇರಬೇಕು ಅಂತಕ್ಕಂಥ ಎಲ್ಲ ಮಾನದಂಡಗಳನ್ನ ಇಟ್ಟುಕೊಂಡು ಕಾಂಗ್ರೆಸ್ ಅಂತಿಮವಾಗಿರ್ತಕ್ಕಂಥ ಪಟ್ಟಿಯನ್ನು ಬಿಡುಗಡೆ ಮಾಡ್ಲಿಕ್ಕೆ ಸಿದ್ಧತೆ ನಡೆಸಿದೆ. ಅಂದ್ರೆ ಪ್ರಮುಖವಾಗಿ ಇಲ್ಲಿ ಬೆಳಗಾವಿಯಲ್ಲಿ ನೋಡ್ಬೇಕಾದ್ರೆ ಒಂದು ಜಾತಿ ಆಧಾರಿತ ವಿವೇಕರಾವ್ ಪಾಟೀಲ್ ಆಗಿರ್ಬೋದು ಮತ್ತು ಚಂದ್ರರಾಜ್ ಹೆಬ್ಬಾಳ್ಕರ್ ಆಗಿರ್ಬೋದು ಮತ್ತು ಹಾಲಿ ಸಚಿವ ಆಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರ್ ಆಗಿರ್ಬೋದು. ಅಂದ್ರೆ ಪ್ರಮುಖವಾಗಿ ಮಾಜಿ ಸಚಿವರಾಗಿರ್ತಕ್ಕಂಥ ವಿನಯ್ ಕುಲಕರ್ಣಿ ಹುಬ್ಳಿ ಧಾರವಾಡ ಕ್ಷೇತ್ರದಿಂದ ಆಗಿದ್ರೆ, ಮಾಜಿ ಶಾಸಕ ಬಸವರಾಜ್ ಶಿವಣ್ಣವರವರು ಹಾವೇರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಲಿಕ್ಕೆ ಒಂದು ಉತ್ಸುಕತೆ ಹೊಂದಿದ್ದಾರೆ. ಅಂದ್ರೆ ಎಲ್ಲ ಲೆಕ್ಕಾಚಾರಗಳು ಕೂಡ 20 ಕ್ಷೇತ್ರಗಳಲ್ಲಿ ಗೆಲ್ಲೇಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಲು ಕಾಂಗ್ರೆಸ್ ಅಂತಿಮವಾಗಿರ್ತಕ್ಕಂಥ ಒಂದು ಹರಸಾಹಸವನ್ನು ಪಡ್ತಾ ಇದೆ ಅಂತ ಹೇಳ್ಬೋದು ಶರ್ಮಿತಾ. ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಹಲ್ಕಟ್ಟಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮಾತೆ ಮಹಾದೇವಿ ಆರೋಗ್ಯದಲ್ಲಿ ವ್ಯತ್ಯಾಸ ಉಂಟಾಗಿದೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಮಾತೆ ಮಹಾದೇವಿ ಬಸವ ಧರ್ಮದ ಪೀಠಾಧ್ಯಕ್ಷೆ. ಅವ್ರಿಗೆ ಪ್ರಾಬ್ಲಮ್ ಆಗಿರೋದು ಉಸಿರಾಟದ ಸಮಸ್ಯೆ ಆಗಿದೆ, ಜೊತೆಗೆ ಲಂಗ್ಸ್ ನಲ್ಲಿ ಸೋಂಕು ಕೂಡ ಕಂಡು ಬಂದಿದೆ. ಕಳೆದ 7 ದಿನಗಳಿಂದ ಮಣಿಪಾಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಟ್ರೀಟ್ಮೆಂಟ್ಗೋಸ್ಕರ ಈಗ ಸಿಂಗಾಪುರಕ್ಕೆ ಕರ್ಕೊಂಡು ಹೋಗುವಂತ ಚಾನ್ಸಸ್ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಆಲ್ರೆಡಿ MB ಪಾಟೀಲ್ ಹಾಗೇನೆ ಈಶ್ವರ್ ಖಂಡ್ರೆ ಅವರು ಆರೋಗ್ಯವನ್ನ ವಿಚಾರಿಸಿದ್ದಾರೆ. ಈಗ ಸಿಂಗಾಪುರ್ಗೆ ಹೆಚ್ಚಿನ ಚಿಕಿತ್ಸೆಗೆ ಕರ್ಕೊಂಡು ಹೋಗೋ ಬಗ್ಗೆ ನಿರ್ಧಾರವನ್ನ ಮಾಡ್ಕೊಳ್ತಾರೆ. ಗಣ್ಯರು ಆರೋಗ್ಯ ವಿಚಾರಣೆಯನ್ನ ಮಾಡಿದ್ದಾರೆ. ಉಸಿರಾಟದ ಸಮಸ್ಯೆ ಜೊತೆಗೆ ಲಂಗ್ಸ್ ನಲ್ಲಿ ಸೋಂಕು ಕಂಡು ಬಂದಿದೆ. ಕಳೆದ 7 ದಿನಗಳಿಂದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಮಾತೆ ಮಹಾದೇವಿ ಅವರು ಪಡ್ಕೊಳ್ತಾ ಇದ್ದಾರೆ. ಇದು ಇವತ್ತಿನ ಕನ್ನಡ ನಾಡಿ. ಇದೀಗ ಛೂ ಮಂತರ್ ಗಾಳಿ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.